ಮಂಗಳೂರಿನಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಅವಾಂತರ ಸೃಷ್ಟಿಯಾಗಿದೆ. ಮಂಗಳೂರಿನಲ್ಲಿ 12 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಪುರಭವನದ ಆವರಣದಲ್ಲಿ ತಾತ್ಕಾಲಿಕ ಪುನರ್ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆ, ಹಾನಿ ಪ್ರದೇಶಕ್ಕೆ ಡಿಸಿ ಮುಲೈಮುಗಿಲನ್ ಭೇಟಿಯನ್ನು ಕೊಟ್ಟಿದ್ದಾರೆ. ಮಳೆ ಸಾಕಷ್ಟು ರೀತಿಯಾದಂತಹ ಅವಾಂತರವನ್ನು ತಂದಿರುವಂತೆ ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಿದೆ. ಕೆಲವರನ್ನು ಸ್ಥಳಾಂತರ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈಗಾಗಲೇ ಹಾನಿ ಪ್ರದೇಶಕ್ಕೆ ಡಿಸಿ ಮುಲೈಮುಗಿಲನ್ ಭೇಟಿಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿಗೆ ಎದುರಾಗ್ತಾ ಇರೋದು. 12 ಕುಟುಂಬಗಳನ್ನು ಇದೀಗ ಸ್ಥಳಾಂತರ ಮಾಡಲಾಗಿದೆ. ಬೇರೆ ಕಡೆಗೆ ಸ್ಥಳಾಂತರಿಸಿದ್ದಾರೆ. ಪುರಭವನದ ಆವರಣದಲ್ಲಿ ಅವರಿಗೆ ಅಂತ ತಾತ್ಕಾಲಿಕ ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಅವರಿಗೆ ಸದ್ಯಕ್ಕೆ ಅಗತ್ಯವಾಗಿ ಬೇಕಾಗುವಂಥ ವಸ್ತುಗಳು, ವಸತಿ, ಆಹಾರ, ಬಟ್ಟೆ ಇದನ್ನೆಲ್ಲ ಪೂರೈಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಖುದ್ದಾಗಿ ಡಿಸಿ ಅವರು ಕೂಡ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಏನಾಯಿತು, ಹೇಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಮಳೆಗಾಲವನ್ನು ಎದುರಿಸೋಕೆ ಮಂಗಳೂರು ಕೂಡ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಧಾರಾಕಾರವಾಗಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಕಡೆಯಲ್ಲಿ ಅವಾಂತರಗಳು, ಅವಘಡಗಳು ಸಂಭವಿಸಿಬಿಟ್ಟಿದೆ. ಹಾಗಾಗಿ ಇದೀಗ ಸುಮಾರು ಒಂದು 12 ಕುಟುಂಬನ ಸ್ಥಳಾಂತರ ಮಾಡಲಾಗಿದೆ. ಅವರಿದ್ದಂಥ ಪ್ರದೇಶಗಳಲ್ಲಿ ಹಾನಿಯಾಗಿತ್ತು, ನೀರಿನಿಂದ ಮುಳುಗಡೆ ಆಗಿಬಿಟ್ಟಿತ್ತು. ಆ ಕಾರಣಕ್ಕಾಗಿ ಅವ್ರುಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಸದ್ಯಕ್ಕೆ ಅವರಿಗೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಇದೀಗ ಊಟ, ಬಟ್ಟೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಲ್ಲಿ ಭಾರೀ ಮಳೆ ಆಗ್ತಿದೆ, ಒಂದಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಕಳೆದ ವರ್ಷ, ಆದರೆ ಹಿಂದಿನ ವರ್ಷ ಮಳೆಗಾಲದಲ್ಲಿ ಅನುಭವಿಸಿದಂಥ ಕೆಲವೊಂದಷ್ಟು ಸಮಸ್ಯೆಗಳು ಈ ಬಾರಿಯೂ ಕಾಣಿಸ್ಕೊಳ್ತಾ ಇದೆ. ಯಾವ ರೀತಿಯಾದಂಥ ಸಿಚುವೇಶನ್ ಸದ್ಯ ಮಂಗಳೂರಿನಲ್ಲಿದೆ? ಹೌದು ನೀತಿ, ಯಾಕಂದ್ರೆ ಕಿತ್ತಿಕಲ್ ಗುಡ್ಡ ಪ್ರದೇಶ ಏನಿದೆ, ಕಳೆದ ವರ್ಷದ ಮಳೆಗಾಲದಲ್ಲೂ ಕೂಡ ಒಂದು ನಿಯೋಗ ಬಂದು ಅಲ್ಲಿ ಭೇಟಿ ಮಾಡಿತ್ತು. ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಇವರೆಲ್ಲರೂ ಬಂದು ಅಲ್ಲೊಂದು ರೀತಿ ಪರಿಶೀಲನೆಯನ್ನ ಮಾಡಿದ್ರು. ಯಾಕಂದ್ರೆ ಕಳೆದ ಮಳೆಗಾಲದಲ್ಲಿ ಆ ಒಂದು ಗುಡ್ಡ ಏನಿದೆ, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ಗುಡ್ಡ, ಅದು ಕುಸಿಯುವ ಒಂದು ಭೀತಿಯಲ್ಲಿತ್ತು. ಅದರ ಮೇಲ್ಭಾಗದಲ್ಲಿದ್ದಂತಹ ಮನೆಯ ನಿವಾಸಿಗಳು ಕೂಡ ಬಹಳಷ್ಟು ಆತಂಕದಲ್ಲಿದ್ರು. ಆದ್ರೆ ಮಳೆಗಾಲ ಕಳೆದ ಬಳಿಕ ಮತ್ತೆ ಅಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿಗಳು ಮುಂದುವರೆದಿದೆ ಅನ್ನುವಂತಹ ಆರೋಪ ಇದೆ. ನಿರಂತರವಾಗಿ ಆ ಗುಡ್ಡವನ್ನು ಅಗೆಯಲಾಗಿದೆ. ಯಾಕಂದ್ರೆ ಸಂಪೂರ್ಣವಾಗಿ ಇಳಿಜಾರು ಪ್ರದೇಶ, ಅದು ಇಳಿಜಾರು ಪ್ರದೇಶ ಮಾತ್ರ ಅಲ್ಲ, ಕೆಳಭಾಗದಲ್ಲೂ ಕೂಡ ಸಾಕಷ್ಟು ಮನೆಗಳಿದೆ. ಹಾಗಾಗಿ ಒಂದು ರೀತಿ ಅಪಾಯ ಆಯಿತು. ಆದ್ರೆ ಈ ಮಳೆಗಾಲದಲ್ಲಿ ನಿನ್ನೆ ಸುರಿದಂತ ಒಂದು ದಿನದ ಒಂದು ಧಾರಾಕಾರ ಮಳೆಗೆ ಆ ಒಂದು ಗುಡ್ಡ ಸತ್ತ ಕುಸಿತವಾಗಿದೆ. ಕೇವಲ ಆ ಭಾಗ ಮಾತ್ರ ಅಲ್ಲ, ಅಲ್ಲಿ ಸುತ್ತಮುತ್ತಲಿನ ಅನೇಕ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂತ ಭಾಗದಲ್ಲಿ ಇನ್ನೂ ಅಪಾಯದ ಒಂದು ಕರೆಗಂಟೆಗಳು ಅಲ್ಲಿದೆ. ಹಾಗಾಗಿ ಜಿಲ್ಲಾಡಳಿತ ಸಾಕಷ್ಟು ಅಲರ್ಟ್ ಆಗಿರಬೇಕು. ಇದರೊಂದಿಗೆ ಮಂಗಳೂರು ಭಾಗದಲ್ಲೂ ಕೂಡ ನಿನ್ನೆ ಸುರಿದಂತಹ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸಂಭವಿಸಿದೆ. ಅನೇಕ ಮನೆಗಳಿಗೆ ನೀರು ನುಗ್ಗಿದೆ, ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. SDRF ತುರ್ತಾಗಿ ಕಾರ್ಯಾಚರಣೆಯನ್ನ ಮಾಡಿ ಅನೇಕ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಯಾಕಂದ್ರೆ ನಿನ್ನೆ ಅನೇಕ ಈ ಬಡಾವಣೆಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿತ್ತು. ಹಾಗಾಗಿ ಅಲ್ಲಿ ಬೋಟ್ಗಳ ಮೂಲಕ ಅವರನ್ನ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಸೊ ನಿನ್ನೆ ನಡೆದಂತ ಒಂದು ಕಾರ್ಯಾಚರಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಏನಿದೆ, ಸುಮಾರು 12 ಕುಟುಂಬಗಳನ್ನ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಅವರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಇವತ್ತು ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಹಾಗಾಗಿ ಇನ್ನುಳಿದಂತೆ ಈ ಗುಡ್ಡದ ತಪ್ಪಲಿನಲ್ಲಿರುವಂತಹ ಒಂದಿಷ್ಟು ಮನೆಗಳು ಮತ್ತು ಈ ಬರೆ ಜರಿಯುವಂತ ಒಂದಿಷ್ಟು ಮನೆಗಳು ಕೂಡ ಇದೆ. ಹಾಗಾಗಿ ನದಿ ತೀರದಲ್ಲಿರುವಂತಹ ಒಂದಿಷ್ಟು ಮನೆಗಳು, ಈ ಅಪಾಯದ ಸ್ಥಿತಿಯಲ್ಲಿರುವಂತಹ ಅನೇಕ ಜನರನ್ನ ಶಿಫ್ಟ್ ಮಾಡುವಂತ ಕೆಲಸ ಇವತ್ತು ಕೂಡ ಮುಂದುವರೆದಿದೆ ನೀತಿ. ಆದಿತ್ಯ, ಈ ಪಂಪ್ವೆಲ್ ವಿಚಾರಕ್ಕೆ ನಾವು ಬರೋದಾದ್ರೆ, ಪ್ರತಿ ಮಳೆಗಾಲದಲ್ಲೂ ಸಿಕ್ಕಾಪಟ್ಟೆ ಟ್ರೋಲ್ ಆಗತ್ತೆ, ಸುದ್ದಿ ಆಗತ್ತೆ, ಸದ್ದು ಆಗತ್ತೆ. ಹೇಳ್ಕೊಳ್ಳೋದಕ್ಕೆ ಘಟಾನುಘಟಿ ನಾಯಕರುಗಳು ಆ ಭಾಗದಲ್ಲಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಸಮಸ್ಯೆನ ಬಗೆಹರಿಸೋದಕ್ಕೆ, ಸರಿ ಮಾಡ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಆಗ್ತಿಲ್ಲ. ಈ ಮಳೆಗಾಲದಲ್ಲೂ ಪಂಪ್ವೆಲ್ ಯಾವ್ಯಾವ ಥರದ ಸಮಸ್ಯೆಯನ್ನು ಉದ್ಭವಿಸಬಹುದು? ಸದ್ಯಕ್ಕೆ ಏನು ಸಿಚುವೇಶನ್ಸ್ ಇದೆ? ನಿಜಕ್ಕೂ ನೀತಿ, 1-2 ಗಂಟೆಯ ಧಾರಾಕಾರ ಮಳೆ ಬಂದ ಕೂಡಲೇ ಪಂಪ್ವೆಲ್ ವೃತ್ತ ಏನಿದೆ ಇದು ಮುಳುಗಡೆ ಆಗುತ್ತೆ. ಯಾಕೆ ಈ ತರ ಪ್ರತಿ ಮಳೆಗಾಲದಲ್ಲಿ ಆಗುತ್ತೆ? ಇದಕ್ಕೆ ಶಾಶ್ವತ ಪರಿಹಾರ ಇಲ್ವಾ? ಅಧಿಕಾರಿಗಳು ಭೇಟಿ ಮಾಡೋದು ಬಿಟ್ರೆ ಅದಕ್ಕೊಂದು ಪರಿಹಾರವನ್ನ, ಕಾಯಕಲ್ಪವನ್ನ ಯಾಕೆ ಇದುವರೆಗೂ ಕೂಡ ಕಲ್ಪಿಸೋದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂತ ಪ್ರಶ್ನೆ. ಪ್ರಮುಖವಾಗಿ ಅಲ್ಲಿರುವಂತ ರಾಜಕಾಲುವೆಯಿಂದಲೇ ಇದೆಲ್ಲ ಸಮಸ್ಯೆಗಳು ಆಗ್ತಾ ಇದೆಯಾ? ಅವೈಜ್ಞಾನಿಕವಾದಂತಹ ಫ್ಲೈಓವರ್ ಕಾಮಗಾರಿನ ಸಮಸ್ಯೆ ಆಗಿದೆ, ಅದನ್ನ ಬಗೆಹರಿಸೋದಕ್ಕೆ ಮುಂದೆ ಸಾಧ್ಯವಾಗದಂತ ಪರಿಸ್ಥಿತಿ ಇದೆ. ಆದ್ರೆ ಇನ್ನುಳಿದಂತೆ ರಾಜಕಾಲುವೆ ಒತ್ತುವರಿಯಿಂದ ಕೂಡ ಪಂಪ್ವೆಲ್ ಮುಳುಗಡೆ ಆಗ್ತಾ ಇದೆ ಅನ್ನುವಂತಹ ಒಂದು ಅನುಮಾನ ಸದ್ಯ ಮೂಡ್ತಾ ಇದೆ. ಯಾಕಂದ್ರೆ
ಯಾಕಂದ್ರೆ 2 ರಾಜಕಾಲುವೆಗಳು ಬಂದು ಸೇರುವಂತ ಪ್ರದೇಶ ಪಂಪ್ವೆಲ್. ಆ ಬಳಿಕ ರಾಜಕಾಲುವೆ ಬಹಳಷ್ಟು ಅಗಲವಾಗಬೇಕು. ಆದ್ರೆ ಇರುವಂತ 2 ರಾಜಕಾಲುವೆಗಳಿಗಿಂತಲೂ ಕೂಡ ಕಿರಿದಾಗುವಂತ ಅಥವಾ ಅದರ ಹೈಟ್ ಕಮ್ಮಿ ಆಗಿರುವಂತ ರಾಜಕಾಲುವೆಯಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಏನು ಫ್ಲೈಓವರ್ ನಿಂದ ಹರಿದು ಬರುವಂತ ಒಂದು ಭಾರಿ ಪ್ರಮಾಣದ ನೀರು ಹರಿದು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ರಾಜಕಾಲುವೆ ಅದನ್ನ ಸ್ವೀಕರಿಸೋದಿಲ್ಲ. ಹಾಗಾಗಿ ರಾಜಕಾಲುವೆ ನೀರು ಕೂಡ ಈ ರಸ್ತೆಗೆ ಬಂದು ಅಲ್ಲಿ ರಸ್ತೆ ಜಲಾವೃತವಾಗಿ ನಿತ್ಯ ನಿರಂತರ ಬ್ಲಾಕ್ ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಳೆಗಾಲದಲ್ಲಿ 2 ಬಾರಿ ಪಂಪ್ವೆಲ್ ಬ್ಲಾಕ್ ಆಗಿದೆ. ಹಾಗಾಗಿ ಮತ್ತೆ ಇನ್ನು ಧಾರಾಕಾರ ಮಳೆಯಾದ್ರೆ ಇವತ್ತು ಕೂಡ ಅದು ಮುಳುಗಡೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಮತ್ತು ರಾಜಕಾಲುವೆ ಒತ್ತುವರಿ ಆಗಿದ್ರೆ ಇದನ್ನ ತೆರವು ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಗ್ರಹವೂ ಕೂಡ ಆಗಿದೆ. ನೀತಿ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂಜಿ ಬಸ್ ಅವಲೆ ಬಾಕಿ ಆತಂದೆ.